ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿರೋ ಕ್ರೋಮ್ ಬ್ರೌಸರ್ ಆಪ್ ಅಲ್ಲಿ ವೆಬ್ಸೈಟ್ ಶಾರ್ಟ್ಕಟ್ನ ನಿಮ್ಮ ಒಂದು ಮೊಬೈಲ್ ಹೋಮ್ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಆಡ್ ಮಾಡಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ. ವಿಡಿಯೋ ತುಂಬಾನೇ ಚಿಕ್ಕದಿರೋದ್ರಿಂದ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತು ಅಷ್ಟೇ ಸ್ಪೆಷಲ್ ಫೀಚರ್ಸ್ ಇರುವಂಥ ಆಪ್ಸ್ ಮತ್ತು ವೆಬ್ಸೈಟ್ ರಿಲೇಟೆಡ್ ಎಲ್ಲ ರೀತಿಯ ಬೆಸ್ಟ್ ಕಂಟೆಂಟ್ ವಿಡಿಯೋಗಳು ನಮಗೆ ಫ್ಯೂಚರಲ್ಲಿ ಈ ಚಾನಲಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಬ್ಸೈಟ್ ಶಾರ್ಟ್ಕಟ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಈಗ ನಾನಿಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಿದ್ದೀನಿ. ನೀವು ನಿಮಗೆ ಬೇಕಾದ ನೀವು ಶಾರ್ಟ್ಕಟ್ ಆ್ಯಡ್ ಮಾಡಬೇಕು ಅಂತಿರೋ ವೆಬ್ಸೈಟನ್ನು ಓಪನ್ ಮಾಡಿ. ಉದಾಹರಣೆಗೆ ಸರ್ಚ್ ಬಾರಲ್ಲಿ ಈಗ ನಾನು Amazon.com ಅಂತ ಸರ್ಚ್ ಮಾಡಿ ವೆಬ್ಸೈಟನ್ನು ಓಪನ್ ಮಾಡ್ತಿದ್ದೀನಿ. ಎಸ್, ಅಮೆಜಾನ್ ವೆಬ್ಸೈಟ್ ಈಗ ಓಪನ್ ಆಗಿದೆ. ಈಗ ನಾನು ಈ ವೆಬ್ಸೈಟನ್ನು ನನ್ನ ಒಂದು ಮೊಬೈಲ್ ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಕಾಣಿಸ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಯ್ಕೆ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಂತರ ಈಗ ಇಲ್ಲಿ ನಾನು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಒಂದು ಮೊಬೈಲ್ ಹೋಮ್ ಸ್ಕ್ರೀನಲ್ಲಿ ಅಮೆಜಾನ್ ಅನ್ನೋ ಹೆಸರಿನ ಶಾರ್ಟ್ಕಟ್ ಐಕಾನ್ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ಇಷ್ಟೆಲ್ಲ ಕರೆಕ್ಟಾಗಿ ಮಾಡಿದರೂ ಸಹ ಇನ್ ಕೇಸ್ ನಿಮ್ಮ ಮೊಬೈಲ್ ಹೋಮ್ ಸ್ಕ್ರೀನಲ್ಲಿ ಶಾರ್ಟ್ಕಟ್ ಆ್ಯಡ್ ಆಗಲಿಲ್ಲ ಅಂದರೆ ಕಾರಣ ಇಷ್ಟೇ, ಆ್ಯಡ್ ಶಾರ್ಟ್ಕಟ್ಸ್ ಟು ದಿ ಹೋಮ್ ಸ್ಕ್ರೀನ್ ಪರ್ಮಿಷನ್ ಡಿಸೇಬಲ್ ಆಗಿದೆ ಅಂತ. ಸೆಟ್ಟಿಂಗಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಕ್ರೋಮ್ ಆ್ಯಪ್ನ ಸೆಲೆಕ್ಟ್ ಮಾಡಿ ಆ್ಯಪ್ ಪರ್ಮಿಷನ್ ಒಳಗೆ ಆ್ಯಡ್ ಶಾರ್ಟ್ಕಟ್ಸ್ ಟು ಹೋಮ್ ಸ್ಕ್ರೀನ್ ಪರ್ಮಿಷನ್ ಎನೇಬಲ್ ಮಾಡಿ. ನಂತರ ಇನ್ನೊಂದ್ಸಲ ಮತ್ತೆ ಇದೇ ರೀತಿ ಟ್ರೈ ಮಾಡಿ, ಖಂಡಿತ ಹೋಮ್ ಸ್ಕ್ರೀನ್ಗೆ ಶಾರ್ಟ್ಕಟ್ ಆ್ಯಡ್ ಆಗುತ್ತೆ. ಈಗ ಹೋಮ್ ಸ್ಕ್ರೀನಲ್ಲಿ ನೋಡೋಣ. ಸೊ ಫೈನಲ್ ಆಗಿ ನನ್ನ ಒಂದು ಮೊಬೈಲ್ ಸ್ಕ್ರೀನಲ್ಲಿ ಅಮೆಜಾನ್ ವೆಬ್ಸೈಟ್ನ ಶಾರ್ಟ್ಕಟ್ ಈಗ ಆ್ಯಡ್ ಆಗಿದೆ. ಯಾವುದಕ್ಕೂ ಇರಲಿ ಅಂತ ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡ್ತಿದ್ದೀನಿ. ಎಸ್, ವೆಬ್ಸೈಟ್ ಈಗ ಓಪನ್ ಆಗಿದೆ. ಸೊ ವಿಡಿಯೋ ನೋಡಿದ್ದು ವೇಸ್ಟ್ ಆಗಲಿಲ್ಲ, ಒಂದು ಚೂರಾದರೂ ಹೆಲ್ಪ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ವಿಡಿಯೋಗೆ ಮರೀದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೆಲ್ಪ್ಫುಲ್ ವಿಡಿಯೋಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪ್ಲೇಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.